ನೋಡಿ ಇವತ್ತು ಸಕ್ರೆಪಟ್ಟಣದಲ್ಲಿರೋ ಆಂಜನೇಯ ಸ್ವಾಮಿ ದೇವಸ್ಥಾನಕ್ಕೆ ಬಂದಿದ್ದೀವಿ. ಫಸ್ಟಿಂದ ವಿಡಿಯೋ ಮಾಡಬೇಕು ಅಂದ್ಕೊಂಡೆ ಮಾಡೋಕ್ಕಾಗಲಿಲ್ಲ. ನವಿ ಎಲ್ಲಿ ನೋಡು, ಇವರೆಲ್ಲ ನಮ್ಮ ಬಂಧು ಬಳಗ. ನೋಡಿ ಎಲ್ಲರೂ ಫ್ಯಾಮಿಲಿ ಸಮೇತ ಬಂದಿದ್ವಿ ಟೆಂಪಲ್ಗೆ. ನೋಡಿ ಇದು ಬ್ಯಾಕ್ ಸೈಡ್ ಇರೋದು ಟೆಂಪಲಲ್ಲಿ ಎಷ್ಟು ಚೆನ್ನಾಗಿದೆ. ಇದು ಸೈಡಲ್ಲಿ ಇದೆಲ್ಲ ಸೈಡ್ ವ್ಯೂಸು. ಅಮ್ಮ ಬಂದು ಇದು ದೇವಸ್ಥಾನದ ಹಿಂದೆಗಡೆ ಇರೋ ನವಗ್ರಹ ಕಲ್ಲು. ನೋಡಿ ಇವನು ನಮ್ಮ ತಮ್ಮ, ನಮ್ಮ ಹಸ್ಬೆಂಡ್ ಅಕ್ಕನ ಮಗ, ಅಂದರೆ ನನ್ನ ತಮ್ಮ. ನೋಡಿ ಎಲ್ಲರೂ ಹೆಂಗೆ ಹರಟೆ ಹೊಡಿತಾ ಕೂತಿದ್ದಾರೆ ಹೊರಗಡೆ. ಇಲ್ಲಿ ಪೂಜೆ ಸಾಮಾನ ರೆಡಿ ಮಾಡ್ಕೊತಾ ಇದ್ರು. ನೋಡಿ ಅಲ್ಲೇ ಬುಟ್ಟಿಗಳನ್ನ ಜೋಡಿಸಿರ್ತಾರೆ. ಅದು ಎತ್ಕೊಂಡು ನಾವು ಪೂಜೆ ಸಾಮಾನು ತಂದಿರ್ತೀವಲ್ಲ ಅದನ್ನು ಅಲ್ಲಿ ಹಾಕ್ಕೊಂಡು ಪೂಜೆಗೆ ಕೊಡಬೇಕು ಅಷ್ಟೇ. ಈ ಥರ ಹೊರಗಡೆ ಏನಕ್ಕೆ ಮಾಡಿಸಿಟ್ಟಿದ್ದಾರೆ ಅಂತ ನನಗೆ ಗೊತ್ತಿಲ್ಲ ಆ್ಯಕ್ಚುಲಿ ಸರಿಯಾಗಿ, ಯಾಕಂದರೆ ಸರಿಯಾಗಿ ತಿಳ್ಕೊಂಡು ಹೇಳ್ಬೇಕಲ್ವಾ. ಇನ್ನೂ ಏನೋ ಪೂಜೆ ಸ್ಟಾರ್ಟ್ ಆಗಿರಲಿಲ್ಲ, ಅದಕ್ಕೆ ಕ್ಲೋಸ್ ಮಾಡಿದ್ದಾರೆ. ಇನ್ನೂ ಅಭಿಷೇಕ ಏನೂ ಆಗಿಲ್ಲ ಅದಕ್ಕೆ. ಇದು ಎಡ್ದಗಡೆ, ದೇವಸ್ಥಾನದ ಎಡ್ದಗಡೆ ಇದೆ. ಇದು ಭೂ ಸಮೇತ ಶ್ರೀ ವೆಂಕಟೇಶ್ವರ ನಿಲಯ. ಬಾಯ್ ನೋಡು, ಬಾಯ್ನ ನೋಡಿ. ಅಭಿಷೇಕ ನಡೀತಾ ಇದೆ. ಆ್ಯಕ್ಚುಲಿ ನಾನು ಫುಲ್ಲು ವಿಡಿಯೋ ಮಾಡಿದ್ದೆ ಅಭಿಷೇಕದ್ದು, ಫುಲ್ಲು ಲಾಂಗ್ ಆಯಿತು ಅಂತ ಅಂದ್ಬಿಟ್ಟು ಸ್ವಲ್ಪ ಕಟ್ ಮಾಡಿದ್ದೀನಿ. ಅಭಿಷೇಕ ಅಂತೂ ಚೆನ್ನಾಗಾಯಿತು, ನಮಗೆ ಚೆನ್ನಾಗಿ ಸಿಕ್ತು ಕಾಣೋಕ್ಕೆ, ಅಭಿಷೇಕ ನೋಡೋಕ್ಕೆ. ನೋಡಿ ಅಲಂಕಾರ ಮುಗಿದ್ಮೇಲೆ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ಅಲ್ವಾ. ಹೊಸ ಡ್ರೈವರ್. ಓ ಇವರೆಲ್ಲ ಹೆಂಗೆ ಸಾಕು, ಫುಲ್ ಸಣ್ಣ ಸಣ್ಣಕ್ಕೂ ಮಾಡಬೇಡ. ನೋಡಿ ಒಬ್ಬರು ರಿಲೇಟಿವ್ ಮನೆಗೆ ಹೋಗಿದ್ವಿ. ಅಲ್ಲಿ ಇರೋ ಬರೋ ಗಿಡಗಳನ್ನೆಲ್ಲ ಕಡ್ಕೊಂಡು ಹೋಗ್ತಾ ಇದ್ದೀವಿ, ಒಂದು ಗಿಡನೂ ಬಿಡ್ತಾ ಇಲ್ಲ ಅಲ್ಲಿ. ಬನ್ನಿ ಇಲ್ಲಿ ನಿಮಗೆ ಮೆಹಂದಿ ಸೊಪ್ಪು ಹೆಂಗಿರುತ್ತೆ ಅಂತ ತೋರಿಸ್ತೀನಿ. ನೋಡಿ ಇದೆ ಮೆಹಂದಿ ಸೊಪ್ಪು, ಅದು ಗುಲಾಬಿ ಗಿಡ. ನೋಡಿ ನನ್ನ ತಮ್ಮ ಇಟ್ಕೊಂಡಿದ್ದಾನೆ ಗುಲಾಬಿ ಹೂವು. ಇವರೆಲ್ಲ ವೆಯ್ಟಿಂಗು. ನೋಡಿ ನಾವು ಹೋಗೋಷ್ಟರಲ್ಲಿ ಸಂಜೆನೇ ಆಗ್ತು. ನೋಡಿ ವ್ಯೂಸ್ ಎಷ್ಟು ಚೆನ್ನಾಗಿದೆ ಅಲ್ವಾ. ಬೆಟ್ಟ, ನೀರು, ಪ್ರಶಾಂತವಾದ ವಾತಾವರಣ ಎಷ್ಟು ಚೆನ್ನಾಗಿದೆ ಅಲ್ವಾ ನೋಡೋಕ್ಕೆ. ಇಲ್ಲಿ ನಮ್ಮ ಮನೆ, ಇಲ್ಲಿ ನಮ್ಮ ದೊಡ್ಡಮ್ಮ ಇಲ್ವಾ, ನೋಡಿ ಇದೆಲ್ಲ ಮನೆಗೆ ಬರೋಷ್ಟ್ರಲ್ಲಿ ನಾವು 8:45 ಆಗಿತ್ತು. ಫುಲ್ಲು ಕತ್ಲೆ. ನೋಡಿ ನನ್ನ ಮಗನ ಶೂ ಲೈಟಲ್ಲಿ ನಾವು ಬೆಳಕಲ್ಲಿ ಹೋಗ್ತಾ ಇದ್ದೀವಿ. ಇವತ್ತಿನ ಬ್ಲಾಗ್ ಮುಗೀತು. ಇನ್ನೂ ಯಾರ್ಯಾರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ, ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡಿಕೊಂಡು ನಮಗೂ ಸ್ವಲ್ಪ ಸಪೋರ್ಟ್ ಮಾಡಿ.